ಕೊಡ್ತೀನಿ. ಈ ರೀತಿ ಫೋರ್ಜರಿ ಮಾಡೋರಿಗೆ ಶಿಕ್ಷೆ ಆಗಲೇಬೇಕು ನೋಡಿ. ಇಂಥವ್ರಿಂದ ನಮ್ಮ ಬ್ಯಾಂಕಿಗೆ ಕೆಟ್ಟ ಹೆಸರು. ಖಂಡಿತವಾಗ್ಲೂ ಕೊಡ್ತೀನಿ ಸರ್. ಸರ್ ಅವರು ಸುಮಾರು ಒಂದು 10 ಕೋಟಿ ಸಾಲ ಮಾಡಿದ್ದಾರೆ ಸರ್. ವಾಟ್? ಏನು ಹೇಳ್ತಿದ್ದೀರಾ ನೀವು? 10 ಕೋಟಿನಾ? ಹಾಂ ಸರ್, ಅವರು ಸಾಲ ತಗೊಂಡಿರೋದು ಒಂದು 2 ಕೋಟಿ ಸಾಲ ತಗೊಂಡಿದ್ದಾರೆ. ಆಮೇಲೆ ಅವ್ರು ರವಿಯವ್ರದ್ದು ಮನೆ ಮತ್ತು ಬಿಸ್ನೆಸ್ಸು ಮತ್ತು ಊರಲ್ಲೇನೋ ಒಂದು ಫ್ಯಾಕ್ಟ್ರಿ ಇದೆ ಅಂತ ಹೇಳ್ತಾ ಇದ್ರು. ಅದ್ರ ಮೇಲೆಲ್ಲ ತೊಗೊಂಡ್ಬಿಟ್ಟಿದ್ದಾರೆ ಸರ್. ಟೋಟಲ್ ರವಿಯವ್ರು ಏನೇನು ಆಸ್ತಿ ಇದೆಯೋ ಎಲ್ಲನೂ ಕೂಡ ಅವ್ರ ಹೆಸ್ರಿಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಖಂಡಿತ ನಾನೇ ಹೋಗಿದ್ದೆ ಪಾಪ. ನನಗೆ ರವಿಯವ್ರ ಫ್ಯಾಮಿಲಿನ ನೋಡೋಕ್ಕಾಗಲಿಲ್ಲ ನೋಡಿ. ಮನೇನ ಖಾಲಿ ಮಾಡಿಸ್ಬೇಕಿತ್ತು ಸರ್. ಬ್ಯಾಂಕಲ್ಲಿ ಸಾಲ ಇತ್ತಲ್ಲ, ಹಾಗಾಗಿ ನಾನೇ ಹೋಗ್ಬೇಕಾಗಿ ಬಂತು. ನನಗಂತೂ ಕಣ್ಣಲ್ಲಿ ನೀರೇ ಬಂತು ಅವ್ರ ಫ್ಯಾಮಿಲಿ ನೋಡಿ. ಅಷ್ಟು ಗೋಳಾಡ್ತಿದ್ರು. ಈಗ ಬೇರೆ ಯಾರೋ ತೊಗೊಂಡಿದ್ದಾರೆ ಸರ್ ಆ ಮನೇನ. ಹಾಂ, ಅವರ ರವಿಯವರ ತಂಗಿ ಬಂದು